ತೊಂದರೆ ಅಂದ್ರೆ ಅವುಗಳ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ ಈಗ. ಹೀಗಿರೋದ್ರಿಂದ ಇದನ್ನು ತಪ್ಪಿಸಿ ರಾಜ್ಯ ಭಾಷೆಗಳಿಗೆ ಮೊದಲನೇ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿ ಅನ್ನೋದು, ಮತ್ತು ರಾಜ್ಯ ಭಾಷೆಯನ್ನು ಉಳಿಸಬೇಕು, ರಾಜ್ಯ ಭಾಷೆಗಳನ್ನು ಅಭಿವೃದ್ಧಿ ಪಡಿಸಬೇಕು. ಇಲ್ಲದೆ ಹೋದ್ರೆ ಕೇಂದ್ರ ಸರ್ಕಾರದ ಉದ್ದೇಶವೇ ಏನು, ಆಯಾಯ ರಾಜ್ಯ ಭಾಷೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥ ಒಂದು ಭಾವನೆ ಇತ್ತಲ್ಲ, ಅದಕ್ಕೆ ಒಂದು ಚ್ಯುತಿ ಬರ್ತದೆ. ಇನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ಮಾಧ್ಯಮವನ್ನ ಆಯ್ಕೆ ಮಾಡಿಕೊಳ್ಳುವುದು ಆಯಾ ಮಗುವಿನ ಪೋಷಕರಿಗೆ ಬಿಟ್ಟದ್ದು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ತೀರ್ಪು ನೀಡಿತು. ಇದರಿಂದ ಕನ್ನಡಕ್ಕೆ ಪೆಟ್ಟು ಬಿದ್ದಂತಾಗಿದೆ ಅಂತ ರಾಜ್ಯ ಸರ್ಕಾರ ಕಾನೂನು ಹೋರಾಟ ಮುಂದುವರೆಸಿದೆ. ಜೊತೆಗೆ ಹಳ್ಳಿ ರೈತರ ರಕ್ಷಣಾ ವೇದಿಕೆ ಬೆಂಗಳೂರು ನಗರದಾದ್ಯಂತ ಈ ಬಗ್ಗೆ ಜಾಗೃತಿ ಮೂಡಿಸಿ ಸಹಿ ಸಂಗ್ರಹಿಸಲಿದೆ. ಜೊತೆಗೆ ಬೆಂಗಳೂರ ಸುತ್ತಮುತ್ತಲ ಪ್ರದೇಶಗಳಲ್ಲಿಯೂ ಸಾರ್ವಜನಿಕರಿಂದ ಈ ಅಭಿಯಾನಕ್ಕೆ ಸಹಿ ಸಂಗ್ರಹ ಮಾಡಲಾಗುತ್ತೆ. ಒಟ್ಟು 1 ಲಕ್ಷ ಸಹಿಗಳನ್ನ ಸಂಗ್ರಹಿಸೋದು ಈ ಅಭಿಯಾನದ ಗುರಿ. 1 ಲಕ್ಷ ಸಹಿಗಳನ್ನ ಒಟ್ಟುಗೂಡಿಸುವ ಈ ವೇದಿಕೆ ಅದನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಿದ್ದಾರೆ. ಆ ಮೂಲಕ ರಾಜ್ಯ ಭಾಷೆಯಲ್ಲಿ ಶಿಕ್ಷಣವನ್ನ ಕಡ್ಡಾಯಗೊಳಿಸುವ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಜನರ ಮುಂದೆ ನಿಂತುಕೊಂಡು ಒಂದು ವಿಶೇಷವಂತಹ ವಿಚಾರಣೆ ಮುಖಾಂತರವಾಗಿ ಅವರಿಗೆ ತಿಳಿಪಡಿಸಿಕೊಂಡು ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿಕೊಂಡು ಅವರ ಮುಖಾಂತರ ಒಂದು ಸಹಿ ಹಾಕುವ ಮುಖಾಂತರವಾಗಿ ಮೇಲಿರತಕ್ಕಂತಹ ಪ್ರಣಬ್ ಮುಖರ್ಜಿ ಅವರಿಗೆ ಈ ನಮ್ಮೆಲ್ಲರ ಮನವಿಯನ್ನ ಸಲ್ಲಿಸಿಕೊಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಸಹಿ ಅಭಿಯಾನದ ಮೂಲಕ ಹಳ್ಳಿ ರೈತರ ರಕ್ಷಣಾ ವೇದಿಕೆ ರಾಜ್ಯ ಸರ್ಕಾರದ ಬೆಂಬಲಕ್ಕೆ ನಿಂತಿದ್ದು, ಇದಕ್ಕೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಸ್ಪಂದಿಸುತ್ತೆ ಕಾದು ನೋಡಬೇಕು. ಅಮೃತ ಪಾಠ